ರೀತಿ ತಮಗೆಲ್ಲರೂ ಗೊತ್ತಿರುವ ರೀತಿ ಅಣ್ಣ ವೆಂಕಟಮ್ಮನವರ ಹೋರಾಟದ ಬದುಕಿನಲ್ಲಿ ಬರುವಂತ ಸಾಕಷ್ಟು ದಾರ್ಶನಿಕರ ಜ್ಯೋತಿ ಬಾಪುಲೆ ಅವರ ಹೆಸರಲ್ಲಿ ಮಾತೆ ಈ ಒಂದು ಡಾಕ್ಟರ್ ಎಂ ವೆಂಕಟಮ್ಮನವರ ಹುಟ್ಟುಹಬ್ಬ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ 142ನೇ ಅಂತಹ ಒಂದು ಮಹನೀಯರ ಹೆಸರುಗಳಲ್ಲಿ ಈ ಸಮಾಜದಲ್ಲಿ ವಿಶೇಷವಾದಂತಹ ಸಾಧನೆ ಮಾಡ್ತಾ ಇರುವಂತಹ ಮತ್ತು ವಿಶೇಷವಾದಂತಹ ಸೇವೆ ಮಾಡ್ತಾ ಇರುವಂತಹ ಜನ ಏನಿದ್ದಾರೆ ಅವರ ಸೇವೆಯನ್ನ ಗುರುತಿಸಿ ಅಣ್ಣ ವೆಂಕಟಮ್ಮನವರು ವಾಲಂಟಿಯರ್ಗೆ ಅವರಿಗೆ ಆ ಪ್ರಶಸ್ತಿಗಳನ್ನ ಪ್ರದಾನ ಮಾಡ್ತಾ ಅವರಲ್ಲಿ ಇನ್ನಷ್ಟು ಉತ್ಸಾಹವನ್ನ ತುಂಬುತ್ತಾ ಬರ್ತಾ ಇದೆ. ಇದು ಅವರ ಹೋರಾಟ ಬದುಕಿನಲ್ಲಿ 50 ವರ್ಷಗಳ ಏನು ಹೋರಾಟದ ಬದುಕಿದೆ ಆ ಹೋರಾಟದ ಬದುಕಿನಲ್ಲಿ 50 ವರ್ಷಗಳಿಂದ ಸಹ ಅವತ್ತಿಂದ ಪ್ರಾರಂಭ ಮಾಡಿ ಇವತ್ತುವರೆಗೂ ಸಹ ಮುಂದುವರಿಸ್ಕೊಂಡು ಬಂದಿದ್ದಾರೆ. ಆ ಒಂದು ಸಂಸ್ಕೃತಿಯನ್ನ ನಾವು ಅವರ ಒಂದು ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಏನೆಲ್ಲ ಪದಾಧಿಕಾರಿಗಳಿದ್ದೀವಿ ಇವರು ನಾವೆಲ್ಲರೂ ಸಹ ಮುಂದುವರಿಸ್ಕೊಂಡು ಹೋಗ್ಬೇಕಾಗ್ತದೆ. ತಮ್ಮೆಲ್ಲರೂ ಗೊತ್ತೇ ಇದೆ ಮನುಷ್ಯನ ಜೀವನದಲ್ಲಿ ಹೋರಾಟ ಎಷ್ಟೆಲ್ಲ ಮುಖ್ಯ ಅನ್ನುವಂಥದ್ದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಬದುಕಿನಲ್ಲಿ ತೋರಿಸಿಕೊಟ್ರು. ಅಂತಹ ಹೋರಾಟವನ್ನ ತಮ್ಮ ಜೀವನ ಪರ್ಯಂತ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಅಣ್ಣ ವೆಂಕಟಮ್ಮನವರು ನಮ್ಮೆಲ್ಲರಿಗೂ ಸಹ ಒಂದು ದಾರಿದೀಪವಾಗಿದ್ದಾರೆ. ಉಪ್ಪು ಮತ್ತು ಈ ನಾಡಿನ ಈ ದೇಶಕ್ಕೆ ಕೊಟ್ಟಿರುವಂತಹ ಹಲವಾರು ಜನಪರವಾದ ಕೊಡುಗೆಗಳನ್ನು ಕೊಟ್ಟಿರುವ ಮೈಸೂರು ಪ್ರಾಂತ್ಯದ ನಾಲ್ವಡಿ ಕೃಷ್ಣರಾಜ ಒಡೆಯರವರ 142ನೇ ಹುಟ್ಟುಹಬ್ಬ. ಅದರ ಜೊತೆಗೆ ಡಾಕ್ಟರ್ ವೆಂಕಟಮ್ಮನವರು ಸಮತಾ ಸೈನ್ಯ ದಳದ ರಾಜ್ಯ ಅಧ್ಯಕ್ಷರು ಹಾಗೂ ರಿಪಬ್ಲಿಕನ್ ಪಾರ್ಟಿಯ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ವೆಂಕಟಮ್ಮನವರ ಹುಟ್ಟುಹಬ್ಬ 72ನೇ ಹುಟ್ಟುಹಬ್ಬವನ್ನು ಸಹ ಆ ದಿನವೇ ಬಂದಿರುವುದರಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರ ಹುಟ್ಟುಹಬ್ಬ ಮತ್ತು ವೆಂಕಟಮ್ಮನವರ ಹುಟ್ಟುಹಬ್ಬವನ್ನು ಇದೇ ಬೆಂಗಳೂರಿನ ಟೌನ್ ಹಾಲ್ನಲ್ಲಿ 4ನೇ ತಾರೀಕು ಏರ್ಪಡಿಸಿರುತ್ತೇವೆ. ಆ ಹುಟ್ಟುಹಬ್ಬದ ಸಮಾರಂಭಕ್ಕೆ ಈ ರಾಜ್ಯದ ಎಲ್ಲ ಭಾಗಗಳಿಂದಲೂ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು, ದೇಶದ ಹಿತವನ್ನು ಬಯಸುವ ಚಿಂತಕರು ಎಲ್ಲರೂ ಆಗಮಿಸುತ್ತಿರುವುದು. ಏನು ಪ್ರತಿ ವರ್ಷ ಕೃಷ್ಣರಾಜ ಒಡೆಯರವರ ಜಯಂತಿಯನ್ನು ಆಚರಣೆ ಮಾಡುವುದು, ಅದೇ ಜೊತೆಗೆ ಬಡವರ ಸಾಹೇಬ ಬಡವರ ಪರವಾಗಿ 106 ಹೋರಾಟಗಳನ್ನು ಮಾಡಿ ಅವರ 50 ವರ್ಷದ ಸಾರ್ಥಕ ಹೋರಾಟದ ಸಾರಥಿ ಡಾಕ್ಟರ್ ಎಂ ವೆಂಕಟರಮಣಯ್ಯ ಅವರು ಅವರ ಶಿಕ್ಷಣ ಪಡೆಯುವ ಸಮಯದಿಂದ ಅವರು ವಿದ್ಯಾರ್ಥಿಯಾಗಿ ಸಮಯದಿಂದಾನೇ ಅವರು ಹೋರಾಟ ಪ್ರಾರಂಭ ಮಾಡಿ ಇವತ್ತು 50 ವರ್ಷ ಮುಗಿತಾ ಇದೆ. 72ನೇ ಅವರ ಹುಟ್ಟಹಬ್ಬ ಕೂಡ ಅದೇ ದಿನ ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೆ ವಿವರಣವಾಗಿ ಎಲ್ಲರೂ ತಿಳಿಸಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಹೆಚ್ಚಾಗಿ ಮುಖ್ಯವಾಗಿ ಡಾಕ್ಟರ್ ರಮೇಶ್ ಅವರಿಗೆ ಏನೋ ಈ ಕೃಷ್ಣರಾಜ ಒಡೆಯರವರ ಈ ಪ್ರಶಸ್ತಿಯನ್ನು ನೀಡ್ತಾ ಇರೋದು ಅವರ ಕೊಡುಗೆ, ಬಡವರ ಪರವಾಗಿ ಕೊಟ್ಟಿರೋದ ಅವರ ಸೇವೆ, ಮತ್ತೆ ವಿಶೇಷವಾಗಿ ಸಮತಾ ಸೈನ್ಯದ ಬರೀ ಕೃಷ್ಣರಾಜ ಒಡೆಯರವರ ಜಯಂತಿಯನ್ನೇ ಆಚರಣೆ ಮಾಡೋದಕ್ಕೆ ಜೊತೆಗೆ ಸುಮಾರು ಒಂದು 20 ವರ್ಷದಿಂದ ಪೆರಿಯಾರ್ ಅವರಿರ್ಬೋದು, ಜ್ಯೋತಿಬಾ ಫುಲೆ ಅವರಿರ್ಬೋದು, ಮತ್ತೆ ಜನಕಲ್ಯಾಣ ಯೋಜನೆಯನ್ನು ರೂಪಿಸಿರ್ತಕ್ಕಂಥ ಬಡವರ ಪರವಾಗಿ ನಮ್ಮ ದೇವರಾಜ ಅರಸ ಅವರು ಇರ್ಬೋದು, ಮತ್ತೆ ಸಾವಿತ್ರಿಬಾಯಿ ಫುಲೆ ಅವರು ಇರ್ಬೋದು, ಈ ತರ ಜನಪರ ಕಲ್ಯಾಣಕಾರಿ ಮತ್ತೆ ಜನರ ಪರವಾಗಿ ಯಾರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅವ್ರನ್ನೆಲ್ಲರನ್ನ ಗುರುತಿಸಿ ಈ ತರ ಜನಗಳಿಗೆ ಅವರು ಮನವರಿಕೆ ಆಗಬೇಕು. ಇವತ್ತಿನ ಸರ್ಕಾರ ಆಗ್ಬೋದು, ಮತ್ತೆ ಸಂಘಟನೆಗಳಾಗ್ಬೋದು, ಮತ್ತೆ ಸಮಾಜ ಆಗ್ಬೋದು, ಯಾವ ತರ ಚಿಂತನೆ ಮಾಡಬೇಕಂತ ಹೇಳಿ ಇಂಥ ಒಂದು ವಿಚಾರವಾದಿಗಳನ್ನ ಜನಪರ ಕಲ್ಯಾಣಕಾರಿ ಕೆಲಸ ಮಾಡಬೇಕಂತ ಗುರುತಿಸ್ಕೊಂಡು ಬಂದಿರೋದು ಈ ಸಮತಾ ಸೈನ್ಯದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಚಿಂತನೆ ಕೊಟ್ಟಿದ್ದಾರೆ. ಆ ಅಡಿಯಲ್ಲಿ ಇಂಥವನ್ನ ರೂಪಿಸಿ ಸಮಾಜ ಈ ದಾರಿಯಲ್ಲಿ ಹೋಗ್ಬೇಕಂತ ಹೇಳಿ ಇಂಥ ಕಾರ್ಯಕ್ರಮಗಳನ್ನ ಪ್ರತಿ ವರ್ಷ ರೂಪಿಸೋದಕ್ಕೆ ಈ ಸಮತಾ ಸೈನ್ಯದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತಹ ಎಲ್ಲ ರಾಜ್ಯ ನಾಯಕರು
ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ವಂದಿಸುತ್ತಾ, ಏನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಜೃಂಭಣೆಯಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರವರ 142ನೇ ಜಯಂತ್ಯೋತ್ಸವ ಹಾಗೂ ನಿಮ್ಮೆಲ್ಲರ ಈ ನಾಡಿನ ನೇತಾರ ಡಾಕ್ಟರ್ ಎಂ ವೆಂಕಟಸ್ವಾಮಿರವರ 72ನೇ ಜಯಂತ್ಯೋತ್ಸವವನ್ನ ವಿಜೃಂಭಣೆಯಿಂದ ಟೌನ್ ಹಾಲ್ ಒಂದು ಸಭಾಂಗಣದಲ್ಲಿ ಆಚರಿಸ್ತಾ ಇದ್ದೀವಿ. ಎಲ್ಲ ದಲಿತ ಸಂಘಟನೆಗಳು ಹಾಗೂ ಎಲ್ಲ ರಾಜ್ಯ ನಾಯಕರು ಸೇರಿ ಈ ಒಂದು ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಅದ್ಭುತವಾಗಿ KR ಮಾರ್ಕೆಟ್ನ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಮೆರವಣಿಗೆಯೊಂದಿಗೆ ಟೌನ್ ಹಾಲ್ನಲ್ಲಿ ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮ ಶುರುವಾಗುತ್ತೆ. 4/6/2026 ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಡಾಕ್ಟರ್ ಎಂ ವೆಂಕಟಸ್ವಾಮಣ್ಣನವರು ಈ ಒಂದು 50 ವರ್ಷದ ಹೋರಾಟದಲ್ಲಿ ಮಹಿಳೆಯರ ಹಕ್ಕುಗಳಿಗಾಗಿ, ಮಕ್ಕಳ ಶಿಕ್ಷಣಕ್ಕಾಗಿ, ಈ ನಾಡಿನ ಬಡವರ ಶೋಷಿತರ ಧ್ವನಿಯಾಗಿ ಅವರು ಈ ಸಮಾಜಕ್ಕೆ ಕೊಟ್ಟಂತ ಕೊಡುಗೆ ಹಾಗೂ ಇವತ್ತಿನ ಬೆಂಗಳೂರು ನಗರದಲ್ಲಿ ಇರುವಂತ ಇವತ್ತಿನ ಸ್ಲಮ್ಗಳು ಉಳಿಗಾಲ ಇದೆ ಅಂತ ಹೇಳಿದ್ರೆ, ಅಲ್ಲಿನ ಬಡವರು ಉಸಿರಾಡುತ್ತಿದ್ದಾರೆ, ಒಂದು ಸೂರನ್ನ ಕಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಏನು ಸಮತಾ ಸೈನಿಕ ದಳ ಡಾಕ್ಟರ್ ಎಂ ವೆಂಕಟಸ್ವಾಮಣ್ಣನವರ ಶ್ರಮ ಬಹಳಷ್ಟು ಇದೆ. ಈ ಒಂದು ವಿಚಾರವನ್ನ ಇಡೀ ನಾಡಿನಾದ್ಯಂತ ಸಾರುವಂತ ಕೆಲಸ. ಯಾಕಂತ ಹೇಳಿದ್ರೆ ಡಾಕ್ಟರ್ ಎಂ ವೆಂಕಟಸ್ವಾಮಣ್ಣನವರು ಕೇವಲ ಬೆಂಗಳೂರು ನಗರಕ್ಕಲ್ಲ, ಇಡೀ ರಾಷ್ಟ್ರ ಮಟ್ಟದಲ್ಲಿ ಹೆಸರುವಾಸಿಯನ್ನು ಪಡೆದಂತ ಮಹಾನ್ ವ್ಯಕ್ತಿ ಅಂತಾನೆ ನಾವು ಹೇಳ್ಬಹುದು. ಹಾಗಾಗಿ ಅವರ ಹುಟ್ಟುಹಬ್ಬವನ್ನ ಎಲ್ಲ ದಲಿತ ಸಂಘಟನೆಗಳು, ಮಹಿಳಾ ಸಂಘಟನೆಗಳು ಹಾಗೂ ಪ್ರಗತಿಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಸಹ ಸೇರಿ 4ನೇ ತಾರೀಕು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ HD ಕುಮಾರಸ್ವಾಮಿ ಅವರು ಉದ್ಘಾಟಿಸ್ತಾ ಇದ್ದಾರೆ. ಡಾಕ್ಟರ್ G ಪರಮೇಶ್ವರ್ ಅವರು ಸಹ ಆಗಮಿಸ್ತಾ ಇದ್ದಾರೆ. ಚಲವಾದಿ ನಾರಾಯಣ ಸ್ವಾಮಿರವರದ್ದು ಮುಖ್ಯ ಭಾಷಣ ಸಹ ಇರುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗವಹಿಸಿ ಪತ್ರಿಕಾ ಮಾಧ್ಯಮದವರು ಅತಿ ಹೆಚ್ಚು ಪ್ರಚಾರದ ಮೂಲಕ ಈ ನಾಡಿನ ನೇತಾರ ಡಾಕ್ಟರ್ ಎಂ ವೆಂಕಟಸ್ವಾಮಣ್ಣನವರ ಸೇವೆಯನ್ನ ಪ್ರತಿಯೊಬ್ಬರಿಗೂ ತಿಳಿಯುವಂತೆ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ ಆಗಿರುತ್ತೆ. ಹಾಗೆಯೇ ನಾಲ್ವಡಿ ಕೃಷ್ಣರಾಜ ಒಡೆಯರವರು ನಮ್ಮ ನಾಡಿಗೆ ಕೊಟ್ಟಂತ ಕೊಡುಗೆ, ಅವರ ಶ್ರಮಿಸಿದಂತ ಇವತ್ತು ಬೆಂಗಳೂರು ನಗರ ಆರೋಗ್ಯ ಕ್ಷೇತ್ರದಲ್ಲಾಗ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಾಗ್ಬೋದು ಅಭಿವೃದ್ಧಿ ಹೊಂದಿದೆ ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಮಾಡಿದಂತ ಸಾಧನೆ, ಅವ್ರು ಮಾಡಿದಂತ ಸೇವೆ, ಅವ್ರು ಮಾಡಿದಂತ ಕೆಲಸಗಳಿಂದಲೇ ಇವತ್ತು ಎಷ್ಟೋ ಜನ ಆರೋಗ್ಯವಂತರಾಗಿ ವಿದ್ಯಾವಂತರಾಗಿ ಮುಂದುವರಿಯೋದಕ್ಕೆ ಬಹಳಷ್ಟು ಅವಕಾಶಗಳನ್ನು ಮಾಡಿಕೊಡ್ತಾ ಡಾಕ್ಟರ್ ಎಂ ವೆಂಕಟಸ್ವಾಮಿ ಅವರ ಜನ್ಮದಿನೋತ್ಸವದ ಕಾರ್ಯಕ್ರಮ ಹಾಗೆ ನಾಲ್ವಡಿ ಮಹಾರಾಜರ ಜನ್ಮದಿನೋತ್ಸವ ಒಂದೇ ಬಂದಿದೆ. ಸೊ ನಾನು ಇಷ್ಟು ದಿನ ನಾಲ್ವಡಿ ಒಡೆಯರವರ ಜನ್ಮದಿನೋತ್ಸವ ನಾವು ಜಾಸ್ತಿ ಇನ್ನೂ ಕೇಳ್ತಾ ಇದ್ದಾರೆ, ಇನ್ನೂ ಗೊತ್ತಿದೆ. ಆದರೆ ಸಮತಾದಳ, ರಾಷ್ಟ್ರೀಯ ಡೆವಲಪ್ಮೆಂಟ್ ಪಾರ್ಟಿ ಆ ಒಂದು ಪಾರ್ಟಿ ವೃತ್ತಿಯಿಂದ ಆ ಮಹಾರಾಜರದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇದು ಬಹಳ ಹೆಮ್ಮೆ ಇರತಕ್ಕಂಥ ವಿಷಯ. ಯಾವ ರೀತಿ ಮಹಾರಾಜರು ಬರೀ ಕರ್ನಾಟಕಕ್ಕೆ ಸೇವೆ ಮಾಡಿಲ್ಲ, ಇಡೀ ರಾಷ್ಟ್ರಕ್ಕೆ ತಮ್ಮ ಸೇವೆ ಸಲ್ಲಿಸಿದ್ದಾರೆ. ರಾಷ್ಟ್ರದ ಉದ್ದಕ್ಕೂ ಅವರು ನೆನೆಸ್ಕೊಳ್ತಾರೆ ಜನ. ಅದೇ ರೀತಿಯಾಗಿ ನಮ್ಮ ಡಾಕ್ಟರ್ ವೆಂಕಟಸ್ವಾಮಿ ಸರ್ ಸಹ ಅಷ್ಟು ಹೆಸರು ಮಾಡ್ತಾರೆ ಅನ್ನೋದು ಗ್ಯಾರಂಟಿ ಇದೆ. ಯಾಕಂದ್ರೆ ನಾವು ಸುಮಾರು ವರ್ಷದಿಂದ ನೋಡ್ತಾ ಇದ್ದೀವಿ, ನಿರಂತರವಾಗಿ ಅವರು ಸಮಾಜ ಸೇವೆಯಲ್ಲಿ ಬರೀ ದಲಿತರಿಗೆ ಒಂದೇ ಅಲ್ಲ, ಎಲ್ಲ ಸಮಾಜದ ಬಂಧುಗಳನ್ನ ಒಗ್ಗಟ್ಟು ಮಾಡಿಕೊಂಡು ಒಂದು ಒಳ್ಳೆ ಟೀಮ್ ಕಟ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರ 142ನೇ ಜಯಂತ್ಯೋತ್ಸವ ಹಾಗೂ 50 ವರ್ಷಗಳ ಸುದೀರ್ಘ ಹೋರಾಟದ ಸರದಾರ ಅಣ್ಣ ವೆಂಕಟಸ್ವಾಮಣ್ಣನವರ 71ನೇ ವರ್ಷದ ಹುಟ್ಟುಹಬ್ಬವನ್ನ ಬಹಳ ಅದ್ದೂರಿಯಾಗಿ, ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತ ಎಲ್ಲ ಅನ್ಕೊಂಡಿದ್ದೀವಿ. ಅದೇ ರೀತಿ ಎಲ್ಲ ಕಾರ್ಯಗಳನ್ನ ಚಂದ್ರವರಾಗಿರ್ಬೋದು, ಎಲ್ಲ ಸಂಘಟನೆಯ ಎಲ್ಲ ಒಕ್ಕೂಟದ ಅಧ್ಯಕ್ಷರುಗಳು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಕೇಳ್ಕೊಂತ ಇದ್ದೀನಿ.
ಇವತ್ತು ವೆಂಕಟರಾಮಣ್ಣನವರು ಸತತ 50 ವರ್ಷಗಳಿಂದ ಬಡತನದಲ್ಲಿ ಹುಟ್ಟಿ ಒಬ್ಬ ಜೀತದ ಆಳಾದ ಮಗನಾಗಿ ಹುಟ್ಟಿ ಬಡವರ ನೋಡೋದು ತಿಳ್ಕೊಂಡು ಬಡವರ ಮಧ್ಯದಲ್ಲಿ 50 ವರ್ಷಗಳಿಂದ ಬಡವರಿಗೋಸ್ಕರನೇ ಹೋರಾಟ ಮಾಡ್ಕೊಂಡು ಮುಂದೆ ಸ್ಲಮ್ ನಿವಾಸಿಗಳಿರ್ಬೋದು, ರಸ್ತೆಗಳ ವ್ಯಾಪಾರಿಗಳಿರ್ಬೋದು, ಮಹಿಳೆಯರಿರ್ಬೋದು, ಮಂಗಳಮುಖಿಗಳಿರ್ಬೋದು, ಪ್ರತಿಯೊಬ್ಬರಿಗೂ ಯಾವುದೇ ಜಾತಿ ಮತ ಭೇದ ಲಿಂಗ ಇಲ್ಲದೆ ಅವರಿಗೆ ಕಷ್ಟಕ್ಕೆ ಸ್ಪಂದಿಸಿ ಇವತ್ತು ಯಾವುದೇ ಸ್ತಂಭಗಳು ನೋಡಿ, ಯಾವುದೇ ಸ್ತಂಭ ನೋಡ್ರೆ ಅಣ್ಣವರ ಒಂದು ಫೋಟೋ ಇರುತ್ತೆ, ಅಂಬೇಡ್ಕರ್ ಅವರ ಭಾವಚಿತ್ರ ಇರುತ್ತೆ. ಬಡವರು ಮಧ್ಯದಲ್ಲೇ ಹೋರಾಟ ಮಾಡ್ಕೊಂಡು ಬಂದರು. ಹಾಗಾಗಿ ಅವರು ಹುಡುಕಾಟ ಮಾಡಿದ್ದೇ ಬಡವರು. ಒಂದು ಸ್ತಂಭದಲ್ಲಿ ಅಣ್ಣವ್ರನ್ನ ಕರೆದಿ ಇದು ಮಾಡಿ ಅವರಿಗೆ ಬಡವರ ಸಹಾಯಕ ಅಂತ ಒಂದು ಬಿರುದು ಕೊಟ್ಟು ಅವರು ಸ್ತಂಭವರು ಚಪ್ಪಲಿ ಮನೆಯವರು ಎಲ್ಲ 100 ರೂಪಾಯಿ ಹಾಕಿ ಒಂದು 10 ಜನಕ್ಕೆ ಬಿರಿಯಾನಿ ಕೊಡಿಸೋದು, ಅನ್ನದಾನ ಮಾಡೋದು, ಕೇಕ್ ಕಟ್ ಮಾಡೋದು ನೋಡಿ. ಬಡವರಲ್ಲೇ ಇರುವಂತಹ ಒಂದು ಅಭಿಮಾನ, ಆತ್ಮ ಗೌರವ ಅಂತ ಹೇಳ್ತಾರಲ್ಲ, ಆ ಇದರಿಂದ ಇವತ್ತು ದೊಡ್ಡ ಮಟ್ಟದಲ್ಲಿ ಮಾಡ್ಕೊಂಡು ಬಂದರೆ. ಅಣ್ಣವರ ವಿಶೇಷತೆ ಏನು ಅಂತಂದ್ರೆ ಯಾವುದೇ ಒಂದು ರಾಷ್ಟ್ರ ನಾಯಕರಿರ್ಬೋದು, ಒಂದು ಹೋರಾಟಗಾರರಿರ್ಬೋದು, ಅವ್ರ ಹೆಸರಲ್ಲಿ ಯಾವುದೇ ಜಯಂತಿ ಇರ್ಬೋದು, ಪೆರಿಯಾರ್ ಇರ್ಬೋದು, ನಾಲ್ವಡಿ ಕೃಷ್ಣರಾಜ ಜಯಂತಿ ಇರ್ಬೋದು, ಸಮಾಜದಲ್ಲಿ ಏನು ಸಮಾಜಕ್ಕೆ ದುಡಿದಂತ ವ್ಯಕ್ತಿಗಳನ್ನ ಗುರುತಿಸ್ಕೊಂಡು ಬಂದ್ರು. ಇವತ್ತು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು. ಯಾಕಂದ್ರೆ ರಾಜ್ಯ ಸರ್ಕಾರ ಇವತ್ತು ನಾಲ್ವಡಿ ಕೃಷ್ಣರಾಜ ಜಯಂತಿ ನೋಡಿದ್ರು ದಲಿತರ ಪರವಾಗಿ ಎಷ್ಟೋ ಸ್ಕೂಲ್ ಕಟ್ಟಿಸಿ, ಎಷ್ಟೋ ಬಡವರಿಗೋಸ್ಕರ ಬಡವರಿಗೋಸ್ಕರ ಅವರು ಮೀಸಲಾತಿ ಕೊಟ್ಟವರೇ ಪ್ರಪ್ರಥಮವಾಗಿ ನಾಲ್ವಡಿ ಕೃಷ್ಣರಾಜ ಜಯಂತಿ ನೋಡಿದರು. ಹಾಗಾಗಿ ಅವರ ಜಯಂತಿನ ಅಣ್ಣವರು ಸತತವಾಗಿ ಅವತ್ತಿಂದ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ಗುರುತಿಸಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ನ ಎಂತ ಯಾವ್ಯಾವ ಜಯಂತಿ ರಜೆ ಕೊಡ್ತಾರೆ, ಸರ್ಕಾರ ಯಾವ್ಯಾವ ಜಯಂತಿ ಮಾಡ್ತಿದೆ, ಮೊದಲನೇ ಗಡಿ ಎತ್ತಿದೆ ಅಣ್ಣವರು. ಯಾಕಂದ್ರೆ ಇವತ್ತು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಬಡವರ ಮೇಲೆ ಯಾವ್ದನ್ನ ಹೊರೆ ಹಾಕದೇ ಆಗ್ಲಿ, ಬೆಲೆ ಏರ್ಸದೇ ಆಗ್ಲಿ, ಯಾವ್ದನ್ನ ತಪ್ಪು ನಿರ್ಧಾರ ತಗೊಂಡಾಗ ಸಿಡಿಗದ್ದೆ ನಿಲ್ಲುವಂತ ಏಕೈಕ ನಾಯಕ ಅಂದ್ರೆ ಅದು ಡಾಕ್ಟರ್ ಎನ್ ವೆಂಕಟಸ್ವಾಮಿ ಬಂಧುಗಳೇ. ಯಾಕೆ ಅಂತಂದ್ರೆ ಅವ್ರು ಬಡವರ ಮಧ್ಯ ಹುಟ್ಟಿ 8 ವರ್ಷದಲ್ಲಿ ಸ್ಕೂಲಲ್ಲಿ ಓದ್ಬೇಕಾದ್ರೆ ಅವತ್ತು ಅನ್ನ ಇರ್ಲಿಲ್ಲ ಬಂಧುಗಳೇ. ಧನ್ಯವಾದಗಳು.